ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಏನು ಹೇಳ್ತಾ ಇದ್ದರು ಸಾರಿಗೆ ಮಂತ್ರಿಗಳು ಇನ್ನೂ 1,000 ಅಭ್ಯರ್ಥಿಗಳನ್ನು ನಾನು ತೊಗೋತೀನಿ ಅಂತ ಏನು ಹೇಳ್ತಾ ಇದ್ದರು. ಎಲ್ಲ ಅಭ್ಯರ್ಥಿಗಳು ಏನು ಹೋರಾಟ ಮಾಡ್ತಾಯಿದ್ರಿ, ಆ ಒಂದು ಹೋರಾಟಿಗೆ ಇವತ್ತು ನ್ಯಾಯ ಸಿಕ್ಕಿದಂಗಾಗಿದೆ. ನೋಡ್ಬೋದು, ಇವತ್ತು ಲಿಸ್ಟ್ ಕೂಡ ಹಾಕಿದ್ದಾರೆ. ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದೀರಾ ನೀವು ನೋಡ್ಕೋಬೋದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆಲ್ಲರಿಗೂ ಕಂಗ್ರ್ಯಾಚ್ ಹೇಳುತ್ತಾ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ನೋಡಿ ಸ್ನೇಹಿತರೆ. ನೋಡಿ, ದಿನಾಂಕ 24/12/2025 ಈ ಒಂದು ಪ್ರಕಟಣೆ ಹೊರಡಿಸಲಾಗಿದೆ. ನೋಡ್ತಾ ಹೋಗ್ಬೋದು ನೀವು. ನೋಡಿ, ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ TD 116 TCS 2022 ಬೆಂಗಳೂರು ದಿನಾಂಕ 1/12/2025 ನೋಡಿ, ಜಾಹೀರಾತು ಸಂಖ್ಯೆ 1/2019 ದಿನಾಂಕ 10/12/2019 ಅನ್ವಯ ಚಾಲಕ ಮತ್ತು ಚಾಲಕ ಪರಿಶಿಷ್ಟ ಜಾತಿ ಹಿಂಬಾಕಿ ಮತ್ತು ಚಾಲಕ ಕಮ್ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಕಿ ಎಲ್ಲ ಹುದ್ದೆಗಳಿಗೆ ದಿನಾಂಕ 14/2025 ಪ್ರಕಟಿಸಲಾದ ಆಯ್ಕೆ ಪಟ್ಟಿಯನ್ನು ಉಲ್ಲೇಖಿತ ಸರ್ಕಾರದ ಆದೇಶದಂತೆ 1686 ಚಾಲಕ ಪ್ಲಸ್ 55 ಚಾಲಕ ಪರಿಶಿಷ್ಟ ಜಾತಿ ಹಿಂಬಾಕಿ ಮತ್ತು 259 ಚಾಲಕ ಕಮ್ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಕಿ ಒಟ್ಟು 2000 ಹುದ್ದೆಗಳಿಗೆ ಪರಿಷ್ಕರಿಸಿ ಪ್ರಕಟಿಸಲಾಗಿದ್ದು, ಪರಿಷ್ಕೃತ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿರುವ ಕೊನೆಯ ಅಭ್ಯರ್ಥಿಗಳು ಪಡೆದ ಅಂಕಗಳು, ಕಟ್ ಆಫ್ ಮತ್ತು ಹುಟ್ಟಿದ ದಿನಾಂಕಗಳ ವಿವರಗಳು ಈ ಕೆಳಕಂಡಂತಿರುತ್ತದೆ. ನೋಡಿ, ಚಾಲಕ ಮತ್ತು ಚಾಲಕ ಪರಿಶಿಷ್ಟ ಜಾತಿ ಹಿಂಬಾಕಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನೋಡಿ, ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿರುವ ಆಯಾ ಪ್ರವರ್ಗದ ಕೊನೆಯ ಅಭ್ಯರ್ಥಿಗಳು ಪಡೆದ ಅಂಕಗಳು ಮತ್ತು ಹುಟ್ಟಿದ ದಿನಾಂಕ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, SC BL ಅಂತೇಳಿ ಏನಿದೆಯಲ್ಲ, ಇದು ಬ್ಯಾಕ್ಲಾಗ್ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಬ್ಯಾಕ್ಲಾಗ್ ಏನು ಅಪ್ಲಿಕೇಶನ್ ನೀವು ಹಾಕಿರೋ ಅಂಥ ಅಭ್ಯರ್ಥಿಗಳು 43.5 ನಿಂತಿದೆ. ಅವ್ರದ್ದು ಡೇಟ್ ಆಫ್ ಬರ್ತು 2/7/1990 ಕೆಳಗಡೆ ಇರಬೇಕು. 2ನೇ ತಾರೀಕು ಬಿಟ್ಟು 3ನೇ ತಾರೀಕು ಏನಾರು ಇದ್ದರೆ ನಿಮ್ಮ ಹೆಸರು ಇದರಲ್ಲಿ ಇರಲ್ಲ. ಇಲ್ಲಿ ನೋಡ್ಬೋದು ನೀವು. ಅದೇ ರೀತಿ SC ಇದು ಬ್ಯಾಕ್ಲಾಗು ಫಸ್ಟ್ ಹೇಳಿದ್ದು. ನೆಕ್ಸ್ಟ್ ಹೇಳಿದ್ದು SC ನೋಡಿ, 44 ಅಂಕ ನೀವು ತೊಗೊಂಡಿದ್ದೀರಿ. 7/1/1989 ಕೆಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಇರಬೇಕು, ಮೇಲೆ ಇರಬಾರ್ದು. ಈ 7ನೇ ತಾರೀಕು ಬಿಟ್ಟು 8ನೇ ತಾರೀಕು ಏನಾರು ಇದ್ದರೆ ನಿಮ್ಮ ಹೆಸರು ಇರಲ್ಲ. ಅದೇ ರೀತಿ ಇಲ್ಲಿ ನೋಡಿ, ನಿಮ್ದು ಏನಾರು ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ಈ ಡೇಟ್ ಒಳಗಡೆ ಇರಬೇಕು ನಿಮ್ಮದು. ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದ್ದರೆ ಈ ಡೇಟ್ ಒಳಗಡೆ ಇರಬೇಕು. ಅದಕ್ಕಿಂತ ಒಂದು ದಿನವೂ ಮೇಲೆ ಇರಬಾರ್ದು, ಒಳಗಡೆ ಇರಬೇಕು. ನೋಡಿ, ಯೋಜನೆ ನಿರಾಶ್ರಿತ ಇದ್ದರೆ 34 ನಂಬರ್ಗಿದೆ. ಡೇಟ್ ಆಫ್ ಬರ್ತ್ ಕೂಡ 2/6/1990 ಇದೆ SC ಅವ್ರದ್ದು. ಅದೇ ರೀತಿ ST ಅವ್ರದ್ದು 46.5 ಅಂಕ ತೊಗೊಂಡಿರ್ಬೇಕು. ಅವ್ರದ್ದು ಡೇಟ್ ಆಫ್ ಬರ್ತ್ 1994 6/5/1994. ಅದಕ್ಕಿಂತಲೂ ಒಂದೇ ದಿನ ಜಾಸ್ತಿ ಆದರೂ ನಿಮ್ಮದು ಈ ಲಿಸ್ಟಲ್ಲಿ ಹೆಸರಿರಲ್ಲ. ಅದೇ ರೀತಿ ST ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೂ 47 ಅಂಕಕ್ಕೆ ನಿಂತಿದೆ. ಡೇಟ್ ಆಫ್ ಬರ್ತ್ ಕೂಡ ಅಲ್ಲಿದೆ, ನೀವು ನೋಡ್ಕೋಬೋದು. 47 ಅಂಕ. ಕನ್ನಡ ಮಾಧ್ಯಮದಿದ್ದರೂ 47 ಅಂಕನಿದೆ. ಡೇಟ್ ಆಫ್ ಬರ್ತ್ ಕೂಡ ನೀವು ನೋಡ್ಕೋಬೋದು. ಅದಕ್ಕಿಂತಲೂ ಆ ಡೇಟ್ ಆಫ್ ಬರ್ತ್ಗಿಂತಲೂ ಒಂದೇ ದಿನ ಹೆಚ್ಚಿಗಿದ್ದರೆ ನಿಮ್ಮದು ಈ ಲಿಸ್ಟಲ್ಲಿ ಹೆಸರಿರಲ್ಲ. ಕನ್ನಡ ಯೋಜನೆ ನಿರಾಶ್ರಿತ 44ಕ್ಕೆ ನಿಂತಿದೆ. ಅದೇ ರೀತಿ ಪ್ರವರ್ಗ 1 46ಕ್ಕೆ ನಿಂತಿದೆ. ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ನೋಡ್ಕೋಬೋದು 91. ಪ್ರವರ್ಗ 1 ಗ್ರಾಮೀಣ ಇದ್ದವರಿಗೆ 47 ನಿಂತಿದೆ. ಕನ್ನಡ ಮಾಧ್ಯಮ ಇದ್ದಿದೆ 47 ಇದೆ, ಬಟ್ 2 ಸೇಮ್ ಇದೆ. ಡೇಟ್ ಆಫ್ ಬರ್ತ್ ಚೇಂಜ್ ಇದೆ, ನೋಡ್ಕೋಬೋದು. ಅವ್ರ ಯೋಜನೆ ನಿರಾಶ್ರಿತ ಇದ್ದವರಿಗೆ 43 ನಿಂತಿದೆ. ಡೇಟ್ ಆಫ್ ಬರ್ತ್ ಕೂಡ ನೀವು ಇಲ್ಲಿ ನೋಡ್ಕೋಬೋದು. ಅದೇ ರೀತಿ ಸೆಕೆಂಡ್ ಡೇ 46 ನಿಂತಿದೆ. ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ. ಸೆಕೆಂಡ್ ಡೇ ಗ್ರಾಮೀಣ 47, ಸೆಕೆಂಡ್ ಡೇ ಕನ್ನಡ ಮಾಧ್ಯಮ 47, ಸೆಕೆಂಡ್ ಡೇ ಯೋಜನೆ ನಿರಾಶ್ರಿತ 44, ಸೆಕೆಂಡ್ B 46.5,
ಈ 46 ಏನಿದೆ ಅಂದರೆ ನಿಮ್ಮ ಹತ್ರ ಓನ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದ್ರಾಗ ಬರ್ತೀರಿ. ಗ್ರಾಮೀಣ ಇತ್ತು ಅಂದರೆ ಇದ್ರಾಗ ಬರ್ತೀರಿ. ಅಂದರೆ ಇನ್ನು ನಂಬರ್ ಚೇಂಜ್ ಆಗಿರುತ್ತೆ, ನಂಬರ್ ಜಾಸ್ತಿ ಆಗಿರುತ್ತೆ, ಬಟ್ ಇಲ್ಲಿ ಡೇಟ್ ಆಫ್ ಬರ್ತು ಜಾಸ್ತಿ ಕೊಟ್ಟಿರ್ತಾರೆ ನೋಡಿ. ಕನ್ನಡ ಮಾಧ್ಯಮ ಕೂಡ 47, ಯೋಜನೆ ನಿರಾಶ್ರಿತ 44, ಥರ್ಡ್ ಎ 46, 47 ಇವರು ಕೂಡ 44ಕ್ಕೆ ನಿಂತಿದೆ ಯೋಜನೆ ನಿರಾಶ್ರಿತ ಥರ್ಡ್ ಎದವರಿಗೆ. ಥರ್ಡ್ ಬಿ ಅವರಿಗೆ 47, ಕನ್ನಡ ಗ್ರಾಮೀಣ 47 ಇದೆ, ಕನ್ನಡ ಮಾಧ್ಯಮ 47 ಇದೆ, ಯೋಜನೆ ನಿರಾಶ್ರಿತ 44 ಇದೆ. ಜನರಲ್ ಮೆರಿಟ್ ನೋಡಿ 47 ಇದೆ. ಡೇಟ್ ಆಫ್ ಬರ್ತ್ ನೋಡಿ 91 ಕೆಳಗಡೆ ಇರ್ಬೇಕು, ನೀವು ಮೇಲೆ ಇರಬಾರ್ದು. 37/1991 ಏನಿರ್ತದೆ 30 ಇದೆಯಲ್ಲ 29 ಈ ಥರ ಇದ್ದವ್ರದೆಲ್ಲ ಆಗಿರುತ್ತೆ. ಅಷ್ಟು ನಂಬರ್ ತೊಗೊಂಡಿರ್ಬೇಕು, ಆ ಡೇಟ್ ಆಫ್ ಬರ್ತ್ ಇರಬೇಕು. ಸೊ 30 ಬಿಟ್ಟು 31ನೇ ತಾರೀಕು ಇತ್ತದ್ರೂ ನಿಮ್ಮದು ಆಗಿರಲ್ಲ. ಸೊ ನೋಡಿ, ಗ್ರಾಮೀಣ ಇತ್ತು ನಿಮ್ಮ ಕಡೆ ಅಂದರೆ 48, ಮಾಜಿ ಸೈನಿಕ ಇದ್ದಾರೆ 47, ಕನ್ನಡ ಮಾಧ್ಯಮ ಇದ್ದವ್ರಿಗೆ 49ಕ್ಕೆ ನಿಂತಿದೆ. ಯೋಜನೆ ನಿರಾಶ್ರಿತ ಏನಿದೆ ಜನರಲ್ ಮೆರಿಟಲ್ಲಿ 45 ನಿಂತಿದೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು, ಚಾಲಕ ಕಮ್ ನಿರ್ವಾಹಕ ಬ್ಯಾಕ್ಲಾಗು ಜನರಲ್ಲು 40 ಇದೆ. ಡೇಟ್ ಆಫ್ ಬರ್ತ್ ನೋಡಬಹುದು 1995, ಮಹಿಳಾ ಅಭ್ಯರ್ಥಿ ಯಾರೂ ಇಲ್ಲ. ಗ್ರಾಮೀಣ ಅವರಿಗೆ 43ಕ್ಕೆ ನಿಂತಿದೆ, ಕನ್ನಡ ಮಾಧ್ಯಮ ಇದ್ದವರಿಗೆ 46ಕ್ಕೆ ನಿಂತಿದೆ. ಯೋಜನೆ ನಿರಾಶ್ರಿತ ಯಾರಿದೆ ಡಿಕಮ್ಸಿ ಇದ್ದವರು 29 ಅಂಕ ತೊಗೊಂಡ್ರು ಅವರು ಆಗಿದೆ ನೋಡಿ ಸ್ನೇಹಿತರೆ. ಸೊ ನೋಡ್ಬೋದು ನೀವು. ಸೊ ಬೇಕಾದರೆ ಇದೊಂದು ಸ್ಕ್ರೀನ್ ಶಾಟ್ ಬೇಕಾದರೆ ನೀವು ತೆಗೆದಿಟ್ಕೊಳ್ಳಿ. ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಸೊ ಅವ್ರ ಲಿಸ್ಟ್ ಕೂಡ ತೋರಿಸ್ತೀನಿ. ಅದು ಫುಲ್ ಜಾಸ್ತಿ ಇದೆ, ಅದರಿಂದ ಸ್ವಲ್ಪ ತೋರಿಸ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಈ ಒಂದು PDF ಲಿಂಕ್ ಇರುತ್ತೆ, ಬೇಕಾದರೆ ನೀವು ಅಲ್ಲಿಂದ ಡೌನ್ಲೋಡ್ ಕೂಡ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿ, ದಿನಾಂಕ 10/12/2019ಗೆ ಸಂಬಂಧಿಸಿದಂತೆ ದಿನಾಂಕ 14/6/2025 ಪ್ರಕಟಿಸಲಾದ ಚಾಲಕ ಕಮ್ ನಿರ್ವಾಹಕ ಹಿಂಬಾಕಿ ದರ್ಜೆ 3 ಹುದ್ದೆಯ ಆಯ್ಕೆ ಪಟ್ಟಿಯೇ ಸರ್ಕಾರದ ಆದೇಶ ಏನಾಗಿದೆ ಹೊಸದಾಗಿ 1/12/2025 ಪರಿಷ್ಕರಿಸಲಾಗಿದೆ. ಪರಿಷ್ಕೃತ ತಾತ್ಕಾಲಿಕ ಆಯ್ಕೆ ಪಟ್ಟಿ ಈ ಕೆಳಕಂಡಂತಿದೆ. ಸೊ ನೀವು ನೋಡ್ಬೋದು, ಇಲ್ಲಿ ನೋಡಿ, ಫಸ್ಟ್ ಅಭ್ಯರ್ಥಿ ಯಾರು ಅಂತಂದರೆ ಸುಧೀರ್ ಬೆಣ್ಣಿ ಅಂತೇಳಿ. ಸೊ ಇವರು ಡೇಟ್ ಆಫ್ ಬರ್ತ್ 31/8/1985, ಥರ್ಡ್ ಬಿಯಲ್ಲಿ ಇವರು ಆಯ್ಕೆ ಆಗಿದ್ದಾರೆ. ರೂರಲ್ ಇದೆ ಇವ್ರದ್ದು, ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲ, ಕನ್ನಡ ಮಾಧ್ಯಮ ಇದೆ, ಆಮೇಲೆ ಯೋಜನೆ ನಿರಾಶ್ರಿತ ಇಲ್ಲ. ಇವರು 50ಕ್ಕೆ 50 ಮಾರ್ಕ್ಸ್ ತೊಗೊಂಡಿದ್ದರು. ಇವರು ಡ್ರೈವರಲ್ಲಿ ಆಯ್ಕೆ ಆಗಿದ್ದಾರೆ ಜನರಲ್ ಮೆರಿಟಲ್ಲಿ. ಸೊ ಇಲ್ಲಿ ಮುಂದೆ ನೋಡಿ, ಆಲ್ರೆಡಿ ವರ್ಕಿಂಗ್ ಅಂತೇನಿದೆ, ಇವರು ಈಗಾಗಲೇ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಸೊ ಈ ಥರ ಇದ್ದಿದ್ದು ಆಲ್ರೆಡಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಮುಂಚೆನೇ ಸೆಲೆಕ್ಟ್ ಲಿಸ್ಟಲ್ಲಿ ಬಂದಿದ್ದರು. ಈಗ ಹೊಸದಾಗಿ ಏನು ಲಿಸ್ಟ್ ಬಿಟ್ಟರು ಕೆಳಗಡೆ ಮುಂದೆ ಈ ಥರ ಇರಲ್ಲ. ಸೊ ನೋಡ್ತಾ ಹೋಗೋಣ ನಾವು ಮುಂದೆ. ಸೊ ನೋಡ್ಬೋದು ಸ್ನೇಹಿತರೆ, ಸೊ ಇಲ್ಲಿ ನೋಡಿ ಮೇಲ್ಗಡೆ ಆಲ್ರೆಡಿ ಅವರು 50ಕ್ಕೆ 50 ಅಂಕ ತೊಗೊಂಡಿದ್ದ ಅಭ್ಯರ್ಥಿಗಳು ಆಲ್ರೆಡಿ ವರ್ಕಿಂಗ್ ಅಂತೇಳಿ ಇದೆ ಎಲ್ಲಷ್ಟು. ಈ ಒಂದು PDF ಲಿಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೇಕಾದರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಸೊ ನೋಡಿ, ಈಗ ಇಷ್ಟೆಲ್ಲ ಮುಂದೆ ಆಲ್ರೆಡಿ ವರ್ಕಿಂಗ್ ಅಂತಲೇ ತೋರಿಸ್ತಾ ಇದೆ. ಮುಂದೆ ಖಾಲಿ ಇರೋದು ನಾನು ತೋರಿಸ್ತೀನಿ. ಈ ಖಾಲಿ ಇದ್ದಿದ್ದಂದರೆ ಈಗ ಸೆಲೆಕ್ಟ್ ಆಗಿ ಅಭ್ಯರ್ಥಿಗಳು, ಅವರು ಇವರು ಮುಂಚೆ ಸೆಲೆಕ್ಟ್ ಆಗಿ ಅಭ್ಯರ್ಥಿಗಳು. ಸ್ವಲ್ಪ ಸ್ಪೀಡಾಗಿ ತೊಗೊತೀನಿ, ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ನೋಡ್ಕೋಬೋದು ಸ್ನೇಹಿತರೆ.
ಭಾಳಷ್ಟು ಪೇಜ್ಗಳಿದ್ದಾವೆ. ಟೋಟಲ್ 81 ಪೇಜ್ಗಳಿದ್ದಾವೆ. ಹಾಗಾಗಿ ಲೇಟ್ ಆಗ್ತಾಯಿದೆ. ಸೊ ಇಲ್ಲಿ ನೋಡ್ಬೋದು ನೋಡಿ, ಇಲ್ಲೊಂದೆರಡು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ಸೊ ನೋಡಿ, ಈ ಥರ ಏನು ಗ್ಯಾಪ್ ಇದೆಯಲ್ಲ, ಈ ಒಂದು ಅಭ್ಯರ್ಥಿ ಈಗ ಆಯ್ಕೆ ಆದವರು, ಈ ಅಭ್ಯರ್ಥಿನೂ ಈಗ ಆಯ್ಕೆ ಆಗಿದ್ದವರು. ಸೊ ಹೀಗೆ ನೋಡ್ಕೊಂಡು ಹೋಗೋಣ ಮತ್ತೆ ಮುಂದೆ. ಸೊ ಇಲ್ಲಿ ನೋಡ್ಬೋದು ನೋಡಿ, ಈ ಅಭ್ಯರ್ಥಿಗಳೆಲ್ಲ ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ಏನು ಗ್ಯಾಪ್ ಇದೆ ಈಗ ಹೊಸದಾಗಿ ಆಯ್ಕೆ ಆಗಿದ್ದ ಅಭ್ಯರ್ಥಿಗಳು ಇವರೆಲ್ಲ. ಇವ್ರು ಯಾರಂತ ನೋಡ್ತಾ ಹೋಗೋಣ. ನೋಡಿ, ಅರುಣ್ ಅಂಗಡಿ ಅಂತೇಳಿ ಇವರು. ಸೊ ಈ ಥರ ಲಿಸ್ಟ್ ಇದೆ, ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಲಿಂಕ್ ಅಲ್ಲೇ ಕೊಟ್ಟಿರ್ತೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ನಾನು ಕೊನೆಗೆ ಲಾಸ್ಟಲ್ಲಿ ಹೋಗ್ತೀನಿ. ಸೊ ನೋಡ್ಬೋದು ಸ್ನೇಹಿತರೆ, ನೋಡಿ ಟೋಟಲ್ಲು ಎಲ್ಲ ಸೇರಿ 1741 ಅಭ್ಯರ್ಥಿಗಳ ಒಂದು ಲಿಸ್ಟು ಹಳೆಯದವರು ಹೊಸದವರು ಎಲ್ಲ ಸೇರಿಬಿಟ್ಟು ಹಾಕಿದ್ದಾರೆ. ಸೊ ನೋಡ್ಬೋದು ನೀವು. ನೋಡಿ, ಅದರಿಂದ ನೀವೇನು ಮಾಡಬೇಕು ಇವಾಗ ಅಂತಂದರೆ, ಏನು ಮಾಡಿರ್ತಾರೆ ಅಂದರೆ, ಇವಾಗ ಅವರು ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಕೊಟ್ಟಿರ್ತಾರೆ. ಸೊ ಇದೊಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತೇಳಿದೆ. ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಟೈಮ್ ಕೊಟ್ಟಿರ್ತಾರೆ. ಯಾಕಂದರೆ ಅವರು ಸೇಮ್ ನಂಬರ್, ಇನ್ನೊಂದು ಬೇರೆ ಅಭ್ಯರ್ಥಿಗಳು ಸೇಮ್ ನಂಬರ್ ತೊಗೊಂಡಿರ್ತಾರೆ. ಬಟ್ ಅವ್ರದ್ದು ಏನಾಗ್ತದೆ, ಇದರೊಳಗೆ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರಲ್ಲ. ಸೊ ಯಾಕಂದರೆ ಅಲ್ಲಿ ಡೇಟ್ ಆಫ್ ಬರ್ತ್ ಏನಾದರೂ ಒಂದಿನ ಪ್ಲಸ್ಸು ಮೈನಸ್ಸು ಈ ಥರ ಏನೋ ಒಂದು ಆಗಿರುತ್ತೆ. ಸೊ ಅಂಥ ಅಭ್ಯರ್ಥಿಗಳು ಏನು ಕರಪ್ಷನಲ್ಲಿ, ಸೊ ಅಂಥದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿಲ್ಲ ಅಂತಂದರೆ, ಸೊ ಅಂಥ ಅಭ್ಯರ್ಥಿಗಳು ಅಬ್ಜೆಕ್ಷನ್ ಹಾಕೋಕ್ಕೆ ಅವ್ರಿಗೆ ಟೈಮ್ ಕೊಟ್ಟಿರ್ತಾರೆ. ಸೊ ಅದು ಟೈಮ್ ಮುಗಿದಿದ ಮೇಲೆ ಮತ್ತೆ ತಿರ್ಗಿ ಫೈನಲ್ ಲಿಸ್ಟ್ ಆಗ್ತಾರೆ. ಸೊ ಅದರಲ್ಲಿ ಏನು ಚೇಂಜಸ್ ಆಗಲ್ಲ, 1-2 ಅಭ್ಯರ್ಥಿಗಳು ಪ್ಲಸ್ ಆಗ್ಬೋದು ಅಷ್ಟೇ ಸ್ನೇಹಿತರೆ, ಮತ್ತಿನ್ನೇನು ಬೇರೆ ಏನಾಗಲ್ಲ. ಸೊ ಅದರಿಂದ ನೀವುಗಳು ಈಗ ಇದರಲ್ಲಿ ಯಾರ್ಯಾರು ಆಯ್ಕೆ ಆಗಿರ್ತೀರೋ, ಸೊ ಅಂಥ ಅಭ್ಯರ್ಥಿಗಳು ನಿಮ್ಮ ಎಲ್ಲ ನೀವು ಏನು ವೆರಿಫಿಕೇಷನಲ್ಲಿ ಏನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ದೀರೋ, ಸೊ ಆ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ಲು ಜೊತೆಗೆ 1-2 ಸೆಟ್ ಜೆರಾಕ್ಸು ನೀವು ತೆಗೆದಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ DL, ಆಮೇಲೆ ಕಂಡಕ್ಟರ್ ಲೈಸೆನ್ಸು ಅಂಥವು ಏನಾದರೂ ನಿಮ್ಮದು ರಿನ್ಯೂವಲ್ಗಳು ಏನಾದರೂ ಬಂದರೆ ಈಗಲೇ ನೀವು ಇಮಿಡಿಯೇಟಾಗಿ ರಿನ್ಯೂವಲ್ಗಳು ಕೂಡ ಮಾಡಿಟ್ಕೊಳ್ಳಿ ಸ್ನೇಹಿತರೆ. ಅದೇ ಟೈಮಲ್ಲಿ ನಿಮಗೆ ವೆರಿಫಿಕೇಷನ್ ಕರೆದಿ ಟೈಮಲ್ಲೇ ಏನಾದರೂ ರಿನ್ಯೂವಲ್ ಡೇಟ್ ಬಂದಿದ್ದರೆ, ನೀವು ರಿನ್ಯೂವಲ್ ಕೊಟ್ಟು ಒಂದು ಎಕ್ನಾಲಜ್ಮೆಂಟ್ ಸ್ಲಿಪ್ ಕೊಟ್ಟಿರ್ತಾರೆ. ಆ ಸ್ಲಿಪ್ಪು ಜೊತೆಗೆ ಹಳೇದು ಒಂದು DL ಇರ್ತದಲ್ಲ, ಅವೆರಡು ತೊಗೊಂಡು ಹೋದರೂ ಕೂಡ ನಡೆಯುತ್ತೆ. ಆಮೇಲೆ ನೀವು DL ಅಥವಾ ಕಂಡಕ್ಟರ್ ಲೈಸೆನ್ಸ್ ತರಿಸ್ಕೊಳ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ. ಸೊ ನಿಮ್ಮ ಸ್ನೇಹಿತರು ಯಾರಾದರೂ ಸೆಲೆಕ್ಟ್ ಆಗಿದ್ದವರು ಇದ್ದರೆ, ಸೊ ಅಂಥ ಅಭ್ಯರ್ಥಿಗಳಿಗೆ ಈ ಮಾಹಿತಿನ ಶೇರ್ ಮಾಡಿ. ಯಾಕಂದರೆ ಅವರು ಸಿಕ್ಕಿಲ್ಲಪ್ಪ, ಇಷ್ಟು ದಿನ ನಾವು ಹೋರಾಟ ಮಾಡಿದೇವಿ, ಹಾಕ್ತಾರೋ ಇಲ್ಲ ಅಂಥೇಳಿ ಇದರ ಒಂದು ನೆನಪೇ ಅವರು ಮರ್ತು ಹೋಗಿರ್ತಾರೆ. ಸೊ ಅಂಥ ಅಭ್ಯರ್ಥಿಗಳಿಗೆ ಇದೊಂದು ಮಾಹಿತಿಯನ್ನು ಕಳಿಸಿ. ಯಾಕಂದರೆ ಬಹಳಷ್ಟು ಅಭ್ಯರ್ಥಿಗಳು SD ಬಾರ್ ಆಗಿರ್ತದೆ. ಸೊ ಅಂಥವರಿಗೆ ಆಯ್ಕೆ ಆಗಿರ್ತಾರೆ, ಅಂಥವರಿಗೆ ಕಳಿಸಿ ಒಂದು ಒಳ್ಳೆಯ ಹೆಲ್ಪ್ ಆದಂಗೆ ಆಗುತ್ತೆ, ಅವರಿಗೂ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಅಂತ ಹೇಳುತ್ತಾ, ಸೊ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸೊ ಮುಂದಿನ ಒಂದು ಯಾವುದಾದ್ರು ಮಾಹಿತಿಗಳು ಬಂದರೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ಕಾರಗಳು.